ಇದು ನನ್ನ ಕೊನೆಯ ಚುನಾವಣೆ. ನನ್ನನ್ನು ಕೈ ಬಿಡಬೇಡಿ, ಗೆಲ್ಲಿಸಿಕೊಡಿ. ನಾನು ನಿಮ್ಮ ಸೇವೆಗಾಗಿ ಸದಾ ನಿಮ್ಮ ಜೊತೆ ಇರುತ್ತೇನೆ. ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಬಾವುಕನುಡಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಅಂಗವಾಗಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ದೀಪ ಬೆಳಗೂರ್ ಮೂಲಕ ಉದ್ಘಾಟನೆಯನ್ನ ಮಾಡಿ ತದನಂತರ ಮಾತನಾಡಿದ ಅವರು, ನನ್ನ ರಾಜಕೀಯ ಜೀವನದಲ್ಲಿ ನಾನು ಸುಮಾರು 7 ಬೆಳೆಗಳನ್ನ ಕಂಡವನು. ದಿವಂಗತ ರಾಜ್ಯಸಭಾ ಸದಸ್ಯರಾಗಿದ್ದ ರಾಜಶೇಖರ ಮೂರ್ತಿರವರ ಶಿಷ್ಯನಾಗಿ ಅವರ ಗರಡಿಯಲ್ಲಿ ಬೆಳೆದಂತವನು. ನಾನು ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿ ಆಗ ನನಗೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲು ಹಾಗೂ ಮತದಾರರ ಸೇವೆ ಮಾಡಲು ಸಿಕ್ಕಿದ್ದು ಬರೀ 3 ವರ್ಷಗಳೇ. ಅದನಂತರ ಅವಕಾಶಗಳಿಂದ ವಂಚಿತನಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಮಾಡಬೇಕು ಅಥವಾ ಮಾಡಬಾರದು ಅಂತ ಪರಿತಪ್ಪಿಸುತ್ತಿದ್ದೇನೆ ಅಂತ ಭಾವುಕವಾಗಿ ನುಡಿದ್ರು. ಸದಸ್ಯರು, ಶಕ್ತಿ ಕೇಂದ್ರದ ಸದಸ್ಯರು, ಮಹಾಶಕ್ತಿ ಕೇಂದ್ರದ ಸದಸ್ಯರು, ವಿವಿಧ ಮೋರ್ಚಾಗಳ ಮುಖಂಡರುಗಳನ್ನ ಸೇರಿಸಿ ಕಾರ್ಯಕರ್ತರ ಸಮಾವೇಶ, ಕಾರ್ಯಕರ್ತ ಕ್ಷೇತ್ರಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸಹೋದರ ಬಾಲರಾಜ್ ಅವರು, ನಾವು ಎಲ್ಲ ಮಲೆಮಹದೇಶ್ವರನಿಗೆ ಪೂಜೆ ಮಾಡಿ ಅಲ್ಲಿಂದ ಹನೂರು ಕ್ಷೇತ್ರದಲ್ಲಿ ಇದೇ ರೀತಿ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ ಅದನ್ನು ನಡೆಸಿ ಇಲ್ಲಿ ಬಂದಿದ್ದೀವಿ. ಹೀಗೆ ಇನ್ನು 3 ದಿನ 8 ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿ 3ನೇ ಹಂತದಲ್ಲಿ ನಾವು ಜನರ ಹತ್ರ ಹೋಗ್ತೀವಿ. ಇಲ್ಲಿ ನೀವಿರೋರು ಸಾಮಾನ್ಯ ಜನರಲ್ಲ, ಮತದಾರರಲ್ಲ, ನೀವೆಲ್ಲ ಲೀಡರ್ಸು ಮತ್ತು ಕಾರ್ಯಕರ್ತರು. ಸೊ ಈ ಒಂದು ಕಾರ್ಯಕ್ರಮವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಸಂಘಟಿಸಲಿಕ್ಕೆ ಇಲ್ಲಿಗೆ ಪ್ರಭಾರಿಗಳಾದಂಥ, ಈಗ ತಾನೇ ಪ್ರಾಸ್ತಾವಿಕ ಮಾತುಗಳಾದಂಥ ನೂರೊಂದು ಶೆಟ್ಟರು ತುಂಬ ಯಶಸ್ವಿಯಾಗಿ ನಡೆಸಿದ್ದಾರೆ. ಮತ್ತು 3 ಜನ ಮಂಡಲ ಅಧ್ಯಕ್ಷರು ಸಹಕರಿಸಿದ್ದಾರೆ. ಸೊ ನಿಮ್ಮೆಲ್ಲರ ಶ್ರಮದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ. ಬಂಧುಗಳೇ, ಮಾಧ್ಯಮದ ಸ್ನೇಹಿತರಿದ್ದಾರೆ, ಪ್ರಸ್ತಾಪ ಮಾಡ್ತೀನಿ. ನಿಮಗೂ ಗೊತ್ತಾಗಬೇಕದು, ಭಾರತೀಯ ಜನತಾ ಪಾರ್ಟಿ ಮತ್ತು ಇತರೆ ಪಾರ್ಟಿಗಳು, ವಿಶೇಷವಾಗಿ ಕಾಂಗ್ರೆಸ್, ಅವರ ಆಡಳಿತ ವೈಖರಿ, ಅವರು ಮಾತಾಡ್ತಕ್ಕಂಥ ರೀತಿ ನೀತಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾತಾಡ್ತಕ್ಕಂಥ ರೀತಿ ನೀತಿಗಳನ್ನ ಸ್ವಲ್ಪ ಇವತ್ತು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇದನ್ನ ಮಾತಾಡಲಿಕ್ಕೆ ಪಣೀಶ್ ಅವರು ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲನೂ ಟಕ್ 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 ಅಂತ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಓದ್ತೀನಿ ಅದನ್ನ. ನಾನು ರಾಜ್ಯದಿಂದ ಕೂಡ ನನಗೆ ಸೂಚನೆ ಬಂದಿದೆ ಇದನ್ನ ಮಾತಾಡಿ ಅಂತ. ಬಂಧುಗಳೇ, ನಾನು ಮಾತಾಡೋದು 2 ಮಾತುಗೂ ಕನೆಕ್ಷನ್ ಇದೆ, ನಿಮಗೆ ಕನೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ನೀವು ಹೋಗಿ ಊರಲ್ಲಿ ಮಾತಾಡಬೇಕು, ಹೌದಲ್ವಾ? 1990ರ ದಶಕದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಅವರು ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ದಿನ ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಕೇಂದ್ರ ಸರ್ಕಾರ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಆ 100 ರೂಪಾಯಿ ಗ್ರಾಮಾಂತರ ಪ್ರದೇಶದ ಬಡವನಿಗೆ ತಲುಪುವಷ್ಟೊತ್ತಿಗೆ ಕೇವಲ 10 ರೂಪಾಯಿ ಆಗಿರುತ್ತೆ ಅಂತ. ಇದು ಭಾರತೀಯ ಜನತಾ ಪಾರ್ಟಿ ಹೇಳಿರೋ ಮಾತಲ್ಲ, ಜವಾಹರ್ಲಾಲ್ ನೆಹರು ಅವರ ಮೊಮ್ಮಗ ಹೇಳಿರೋ ಮಾತಿದು. ಈಗ ಅವರ ಮರಿ ಮಗ ಇದ್ದಾರೆ, ಅವ್ರಿಗೂ ಗೊತ್ತದು. ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದು ತಲುಪುವಷ್ಟೊತ್ತಿಗೆ 10 ರೂಪಾಯಿ ಆಗಿರುತ್ತೆ ಅದು. ಇನ್ನು 90 ರೂಪಾಯಿ ಮಧ್ಯದಲ್ಲಿ ಏಜೆಂಟ್ಗಳು, ಅಧಿಕಾರಿಗಳು, ರಾಜಕಾರಣಿಗಳು ದೋಚ್ಕೋತಾ ಇದ್ದಾರೆ, ಮಧ್ಯವರ್ತಿಗಳು ಒಂದಷ್ಟು ತಗೋತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನ್ ಮಾಡೋದು, ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಮಾತಾಡಿದ್ರು. ಯಾರು ಮಾತಾಡಿದ್ದು? ರಾಜೀವ್ ಗಾಂಧಿ. ಯಾವ ಪಕ್ಷದವರು ಅವರು? ಕಾಂಗ್ರೆಸ್ ಪಕ್ಷದವರು. ಏನಾಗಿದ್ರು ಅವರು? ಪ್ರಧಾನಮಂತ್ರಿ ಆಗಿದ್ರು. ದುರದೃಷ್ಟವಶಾತ್ ಒಳ್ಳೆ ಮನುಷ್ಯ ಅವರು,
ಕೊಲೆ ಆಗೋದ್ರು. ಕೊಲೆ ಅಂತಂದ್ರೆ ಬ್ಲಾಸ್ಟ್ ಮಾಡೋದು ಕೊಲೆನೇ, ಮರ್ಡರ್ ಆಗೋದ್ರು. ಆದ್ರೆ ಅವ್ರು ಹೇಳಿದ ಮಾತನ್ನ ಮುಂದೆ ಬಂದಂತ ಸರ್ಕಾರಗಳು ನಡೆಸಬೇಕಿತ್ತಲ್ವಾ? 100 ರೂಪಾಯಿ ಸರ್ಕಾರ ಕಳಿಸಿದರೆ 100 ರೂಪಾಯಿ ತಲುಪಿಸುವಂತಹ ಒಂದು ಕಾರ್ಯತಂತ್ರವನ್ನ ರೂಪಿಸ್ತ್ರ? ಮಾಡಿಲ್ಲ. 90ರ ದಶಕದಲ್ಲಿ ಮಾತಾಡಿದಂಥ ಮಾತು 2013-14ರವರೆಗೆ ಜಾರಿಗೆ ಬರಲೇ ಇಲ್ಲ. 2013-14ರಲ್ಲಿ ಇದನ್ನ ಜಾರಿಗೆ ತಂದವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಪ್ರಶ್ನೆಗಳು ಹೇಳೋದು ದೊಡ್ಡ ವಿಚಾರ ಅಲ್ಲ ರೀ, ಸಮಸ್ಯೆಗಳ ಬಗ್ಗೆ ಮಾತಾಡೋದು ದೊಡ್ಡ ವಿಚಾರ ಅಲ್ಲ, ಉತ್ತರ ಕಂಡುಹಿಡಿಯೋದಿದೆಯಲ್ಲ ಅದೇ ದೊಡ್ಡ ವಿಚಾರ. ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಿದೆಯಲ್ಲ ಅದು ದೊಡ್ಡ ವಿಚಾರ. ನರೇಂದ್ರ ಮೋದಿಜಿಯವರು ರಾಜೀವ್ ಗಾಂಧಿ ಮಾಡಿದಂಥ ಪ್ರಶ್ನೆಗೆ ಉತ್ತರ ಕಂಡುಹಿಡಿದ್ರು. ಏನು ಉತ್ತರ? ಅವ್ರು ಬಂದ ತಕ್ಷಣ ಎಲ್ಲ ಬಡವರು ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಅಂದ್ರು. ಜನ್ಧನ್ ಅಕೌಂಟ್ ಅಂತ ಕರಿತೀವಿ ಅದನ್ನು. ಈ ಜನ ಸಮುದಾಯಕ್ಕೆ ಇವತ್ತು ಮಾಡಿದಂಥ ಕೆಲಸ ಮುಂದಿನ ದಿವಸಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು, ಯಾವ ರೀತಿ ಬದಲು ಮಾಡಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು. ಬೇರೆಯವರೆಲ್ಲ ಎಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಅಲ್ಲೋಗಿ ಹಣ್ಣನ್ನು ಕತ್ತರಿಸ್ಕೊಂಡು ತಿಂದ್ಕೊಂಡು ಓಡೋಗೋಣ ನಡಿ ಅನ್ನೋಂಥವ್ರು. ಆದರೆ ನರೇಂದ್ರ ಮೋದಿಜಿಯವರು ಬೀಜ ನೆಟ್ಟು ನೀರು ಹಾಕಿ ಗೊಬ್ಬರ ಹೊತ್ಕೊಂಡ್ಬಂದು ಗೊಬ್ಬರ ಹಾಕಿ 10 ವರ್ಷಗಳು ಅದನ್ನು ಕಾದು ಸಾಕಿ ಬೆಳೆದು ನಮ್ಮ ಹಣ್ಣನ್ನು ನಾವೇ ಕಿತ್ಕೊಂಡು ತಿನ್ನೋಣ, ಬೇರೆಯವ್ರಿಗೂ ಕೊಡೋಣ ಅನ್ನುವಂಥ ಅತ್ಯಂತ ಜವಾಬ್ದಾರಿತ ಸ್ಥಾನದಲ್ಲಿ ಕೆಲಸ ಮಾಡಿದರು. ಅವ್ರು ಮಾಡಿರ್ತಕ್ಕಂಥ ಕೆಲಸ ಈ 10 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ತಗೊಂಡಿದೆ. ಇನ್ನೊಂದು 10-15 ವರ್ಷಗಳಲ್ಲಿ ಈ ದೇಶ ಯಾವ ರೀತಿ ಪ್ರಗತಿ ಹತ್ರ ಸಾಗ್ತದೆ ಅಂತಂದರೆ, ಬಹುಶಃ ನಮ್ಮ ದೇಶ 2047ನೇ ಇಸ್ವಿಯಷ್ಟೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಕನಸುಗಳನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಎಲ್ಲರೂ ಒಬ್ಬರು ನಮ್ಮ ಜೊತೆಲಿದ್ದಾಗ ಹಿಂದೆ ಹೇಳ್ತಿದ್ರು, 47ಕ್ಕೆ ಏನು ಎಲ್ಲ ಇದ್ದಾರ, ನಾವಿದ್ದೀವ, ಅವ್ರಿರ್ತಾರ, ಆಗ ಯಾರು ಮಾಡ್ತಾರೆ ಅಂತ. ಹಿಂದೆ ಕೆರೆ ಕಟ್ಟೆಗಳು ಕಟ್ಟಿರೋರು, ತೆಂಗಿನ ಮರದ ಸಸಿಗಳು ನೆಟ್ಟಿರೋರು, ಮನೆ ಕಟ್ಟಿ 100 ವರ್ಷ ಬಾಳುವಂಥ ಕೆಲಸ ಮಾಡಿರೋರು, ಅವ್ರಿಗೆ ಮಾತ್ರ ಸೀಮಿತವಾಗಿ ಮಾಡ್ಕೊಂಡಿದ್ದಾರಾ ನಮ್ಮ ಹಿರಿಯರು? ನಮ್ಮ ಹಿರಿಯರು ಯಾರಾದರೂ ಮಾಡಿದರೆ ಆ ಕೆರೆ ಕಟ್ಟೆಗಳನ್ನ ಕಟ್ಟಂಥದ್ದು, ನೀರಾವರಿ ಮಾಡಿದಂಥದ್ದು, ಯೋಜನೆಗಳನ್ನ ಜಾರಿ ತಂದಿದ್ದು, ಮನೆ ಕಟ್ಟಿದ್ದು, ಯಾವುದೇ ಆಸ್ತಿ ಅಂತಸ್ತನ್ನು ಮಾಡಬೇಕು ಅಂದಿದ್ರು ಅವರ ಕುಟುಂಬ ಇರ್ಬೋದು, ಅವರ ನಂಬಿ ಬದುಕ್ತಕ್ಕಂಥ ಜನ ಇರ್ಬೋದು, ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಜನ ಅದು. ಅದೇ ರೀತಿ ನರೇಂದ್ರ ಮೋದಿಜಿಯವರು ದೇಶ ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದರು. ಕೇವಲ 1-3/4 ಗಂಟೆಯಲ್ಲಿ ಹೋಗ್ತೀವಿ, 50 ನಿಮಿಷದಲ್ಲಿ ಹೋಗ್ತೀವಿ ಅಂತ ಅನ್ಬೇಕು. ಯಾವುದೇ ಕಾರ್ಯಯೋಜನೆಗಳನ್ನು ಇರ್ಬೋದು, ಎಲ್ಲನೂ ಮಾಡಿರ್ತಕ್ಕಂಥದ್ದು, ದೊಡ್ಡ ದೊಡ್ಡ ವಿಚಾರಗಳನ್ನು ತಂದಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವ್ರ ಹೆಸರನ್ನ ಈ ಸಮುದಾಯದಲ್ಲಿ ನಾವಿಲ್ಲಿ ಕೂತಿರೋರು ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯ, ಯಾರು ನಾನು ಭಾರತೀಯ ಅನ್ಕೋತಾನೆ ಅಂಥವ್ರು ಎಲ್ರಿಗೂ ಕೂಡ ಇದೆ. ಈ ದೇಶದಲ್ಲಿದ್ದು ದೇಶ ದ್ರೋಹ ಮಾಡೋರಿಗೆ ಸಪೋರ್ಟ್ ಮಾಡೋರು ಇದ್ದರೆ ಅವರಲ್ಲಿ ಕೊರತೆ ಕಾಣಿಸುತ್ತೆ. ಆದರೆ ಒಬ್ಬ ಈ ದೇಶಕ್ಕೆ, ದೇಶದ ನಾಡು ನುಡಿ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೋಬೇಕು ಅನ್ನೋರು ಮಾತ್ರ ಈ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಹಾಗಾಗಿ ನರೇಂದ್ರ ಮೋದಿಜಿಯವರ ಹೆಸರು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಮನೆಯ ಮನಸ್ಸನ್ನು ತಲುಪಿದ್ದಾರೆ ಅಂತಂದರೆ ಇವತ್ತು ನಮ್ಗೆ ಆಶ್ಚರ್ಯ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ, ನಮಗೆ ಮೊನ್ನೆ ದಿವಸ ಒಬ್ಬರು ಹೇಳ್ತಾ ಇದ್ರು, ಕುಗ್ರಾಮದಲ್ಲಿ ಇರ್ತಕ್ಕಂಥದ್ದು ಆ ಪೆಟ್ಟಿಗೆ ಅಂಗಡಿಯಲ್ಲಿ ಎದ್ದೇಳಕ್ಕಾಗ್ತಿಲ್ಲ ಕೋಲ್ ಇಟ್ಕೊಂಡು. ನಾನು ಹತ್ರ ಹೋದೆ, ಇವ್ರು ಗೊತ್ತಾ ಅಂದರು, ಗೊತ್ತಿಲ್ಲ ಸ್ವಾಮಿ ಅಂತಂದರು. ಪಕ್ಕದಲ್ಲಿದ್ದವರು ನೀವು ಯಾರು ಕೊಟ್ಟು ಹಾಕಿರಿ ಅಂತ ಕೇಳಿದ್ರು. ಅಯ್ಯೋ ಮೋದಿನೇ ತರಬೇಕಂಡು ಹೋಗಿ, ಸರಿ ಬಿಡೋಕ್ಕಾಗಲ್ಲ ಅಂದರು. ಆ ಮನುಷ್ಯನಿಗೆ ಅಕ್ಷರನೂ ಗೊತ್ತಿಲ್ಲ, ಭಾಷೆ ಸರಿಯಾಗಿ ಗೊತ್ತಿಲ್ಲ, ಜನಕ್ಕೆ ಯಾವುದೋ ಒಂದು ಗೊತ್ತಿಲ್ಲ. ಅಂಥ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥವ್ರ ಮನಸ್ಸನ್ನು ಮೋದಿಜಿಯವ್ರು ಮುಟ್ಟಿದ್ದಾರೆ ಅಂತಂದರೆ ಅವರ ಜನಪ್ರಿಯತೆ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಯೋಜನೆಗಳ ಸಾಕ್ಷಿ ಆಗ್ತದೆ. ಇದು ಒಂದು ಕಡೆ. ನಾನು ರಾಜಕೀಯದಲ್ಲಿದ್ದಂಥ ಅನೇಕ ವರ್ಷಗಳ ಕಾಲ ಇವೆಲ್ಲನೂ ಗಮನ ಹರಿಸಿದ ಮೇಲೆ ನನ್ನ ಜೀವನದಲ್ಲಿ ಅನೇಕ ಪಕ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಯಾವ್ಯಾವ ರೀತಿ ಪಕ್ಷಗಳ ಪರವಾಗಿ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ನನಗೆ ಮೋಸ ಮಾಡಿದ್ದೆ ಕಾಂಗ್ರೆಸ್. 23 ವರ್ಷಗಳ ದುಡಿಮೆ ಫಲ ನನಗೆ ಅಲ್ಲಿಂದ ಒಂದು ಸಣ್ಣ ಕೆಲಸಗಳನ್ನು ಮಾಡಿಲ್ಲ, ನನಗೆ ಒಂದು ಸಣ್ಣ ಅಧಿಕಾರವನ್ನು ಕೊಟ್ಟಿಲ್ಲ. ನಾನೇನು ಗಳಿಸಿದ್ದೀನಿ
ಆದಷ್ಟು ಗಳಿಸೋದಕ್ಕೆ ಸಾಧನೆ ಆಗಿದ್ದು ಅದು ಕೊಟ್ಟಂಥದ್ದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತೀವಿ. ಮೊದಲನೇ ಬಾರಿಗೆ 99ನೇ ಇಸ್ವಿನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ರಾಜಶೇಖರ ಮೂರ್ತಿಯವರ ಕೃಪಾಶೀರ್ವಾದದ ಫಲ. ಅವರು ನನ್ನನ್ನು MLA ಮಾಡಬೇಕು ಅಂತ ಹೊರಟಂಥವ್ರು. ಅವ್ರಿಗೆ ರಾಜಕೀಯವಾಗಿ ಹೇಳ್ತಿದ್ರು, ಇಂಥ ಒಳ್ಳೆ ಹುಡುಗರು ರಾಜಕಾರಣಕ್ಕೆ ಬರಬೇಕು ಅನ್ನೋದಕ್ಕೆ ಆಸೆ ಪಡ್ತೀನಿ ನಾನು. ಇವ್ರು ಯಾವತ್ತಾದ್ರೂ ಇದ್ರೆ ಇವ್ರನ್ನ ಬೆಳೆಸಿದ್ರೆ ಇವರು ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಜಿಲ್ಲಾ ಪಂಚಾಯತ್ ನಿಲ್ಲಿಸ್ಬಿಡಿ ಸ್ವಾಮಿ, ಗೆಲ್ಲಿಸ್ತೀನಿ ಅಂದರು ಜನ ಹೋಗಿ ನಮ್ಮ ಕುಂತೂರು ಭಾಗದವರು. ಇಲ್ಲ ಬಾಲರಾಜು MLA ಆಗೋ ಕ್ಯಾಂಡಿಡೇಟು, MLA ಆಗೋಕ್ಕೆ ಅರ್ಹತೆ ಇರೋರು, ಅವ್ರಿಗೆ ಜಿಲ್ಲಾ ಪಂಚಾಯತ್ ಬೇಡ, ರಾಜಕೀಯ ಭವಿಷ್ಯ ಹೊರಟುಬಿಡ್ತದೆ, ಅವ್ರನ್ನ ಶಾಸಕನಾಗಬೇಕು ಅನ್ನೋದು ಅಂತ ಹೇಳಿದರು. ಆ ಕನಸು ನನ್ನನ್ನು ಒಮ್ಮೆ MLA ಮಾಡಿದ್ರು. ನಾನು ಅವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದೆ 99ರಲ್ಲಿ. ಭಾಳ ಕಡಿಮೆ ಅಂತರದಿಂದ ಸೋತೆ. 2004ರಲ್ಲಿ ನನ್ನನ್ನೇ ಕ್ಯಾಂಡಿಡೇಟ್ ಮಾಡ್ತು ಭಾರತೀಯ ಜನತಾ ಪಕ್ಷ. ಯಡಿಯೂರಪ್ಪ ಸಾಹೇಬರು, ನೀನು ನಿಂತ್ಕೊ ಹೋಗು, ನೀನು ಗೆಲ್ತೀಯ ಸರಿ, ಹೋದ ಸರಿ ಸೋತಿದೆಯಾ, ಕಡಿಮೆ ಮಾರ್ಜಿನಲ್ಲಿ ಸೋತಿದೆಯಾ, ಅನುಕಂಪ ಇದೆ, ನೀನು ನಿಂತ್ಕೊಂತ ಯಡಿಯೂರಪ್ಪ ಸಾಹೇಬರು ಹೇಳಿದರು. 2004ರಲ್ಲಿ ಚುನಾವಣೆ ಹತ್ತಿರ ಬರೋ ಅಷ್ಟೊತ್ತಿಗೆ ಒಂದು ದೇಶದಲ್ಲಿ ನಡೆದಂಥ ಘಟನೆ, ಅದು ಹೊಂದಾಣಿಕೆ. JDU ಬಿಟ್ಟರು, ನನಗೆ ಅವಕಾಶ ತಪ್ಪಾಯಿತು. 15 ದಿವಸ ಇದ್ದಾಗ ಟಿಕೆಟ್ ಘೋಷಣೆ ಮಾಡಿ B.Pharmನ ಅರವಿಂದ್ ಲಿಂಬಾವಳಿಯರ ಕೈ ಕೊಟ್ಬಿಟ್ಟು JDUಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಮೆಸೇಜು 5 ನಿಮಿಷದಲ್ಲಿ ಬಂತು. ನಾನು ಸ್ನೇಹಿತರ ಜೊತೆ ಮಾತಾಡೋಷ್ಟೊತ್ತಿಗೆ ಕರೆದ್ಬಿಟ್ಟು ಬನ್ನಿ ಬಾಲರಾಜ್ 1 ನಿಮಿಷ ಅಂದರು. ಏನು ಸರ್ ಅಂತ ಹೋದೆ, ಕೊಡಿ ಒಂಚೂರು ಅದೇನೋ ಕೊಟ್ಟಿದ್ದೆಲ್ಲ ಕವರ್ ಅಂದರು, ವಾಪಸ್ ಕೊಟ್ಟೆ. ಒಂದು 5 ನಿಮಿಷ ಬರ್ತೀನಿ ಅಂತಂದ್ರೆ ಬರಲಿಲ್ಲ. ಆಮೇಲೆ ನೋಡಿದ್ರೆ ಅದು ಹೊಂದಾಣಿಕೆ ಆಗೋಯ್ತು, ನಿಮಗೆ ಕ್ಷೇತ್ರ ಬಿಟ್ಟೋಯ್ತು. ವರದಿ ಜಿ ಸಾಮುವೇಲ್, ನ್ಯೂಸ್ 24 ಕನ್ನಡ, ಚಾಮರಾಜನಗರ.